Hello guys, welcome to day 11 of Harish vlog. So ನಾರ್ಮಲ್ ಆಗಿ ಎದ್ದ ತಕ್ಷಣ ಜಿಂಜರ್ ಆ್ಯಂಡ್ ಕ್ಯೂಮಿನ್ ಹಾಕ್ಕೊಂಡು ಬಿಸಿನೀರು ಕುಡಿದೆ. ಅದಾದಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಮಾಡಿದ್ದೆ. ಸೊ ಚಪಾತಿನೂ ವೇ ಮಾಡ್ಕೊಂಡು ತಿಂದೆ. ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ. ಸೊ ಅದಾದಮೇಲೆ ರಿಷಿಕನ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಅಲ್ಗೂ ಹೋಗಿದ್ವಿ. ಸೊ ಮಾರ್ಕ್ಸ್ ಎಲ್ಲ ಓಕೆ, ಸ್ವಲ್ಪ ತೀಟೆ ಜಾಸ್ತಿ ಅಷ್ಟೇ ಅವಳು. ಸೊ ಅದಾದಮೇಲೆ ಅಲ್ಲೇ ಅನಿಕಾ ಸ್ವಲ್ಪ ಆಟ ಆಡ್ತೀನಿ ಅಂದ್ಲು. ಸೊ ಆಟ ಆಡಿಸ್ಕೊಂಡು ಬರ್ತಾ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಐಟಮ್ಸ್ ಮನೆಗೆ ತೊಗೊಳಕ್ಕಿತ್ತು ಅಂತ ಡಿಮಾರ್ಟ್ ಹೋಗಿದ್ದೆ. ಸೊ ಡಿಮಾರ್ಟಿಂದ ಬರ್ತಾ ರಿಷಿಕಾ ಅನಿಕಾ ಮನೇಲೇ ಇದ್ದಾರಲ್ವಾ ಅಂತ ಪಾಪ್ಕಾರ್ನ್ ತೊಗೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ತಿಂದ್ಕೊಂಡೆ. ಸೊ ಮಧ್ಯಾಹ್ನಕ್ಕೂ ನಾನು ಚಪಾತಿ ಇತ್ತು. ಸೊ ನಿನ್ನೆದೊಂದು ರೊಟ್ಟಿ ಇತ್ತು, ಅದಕ್ಕೆ ಸಾಂಬಾರು ಹಾಕ್ಕೊಂಡು ತಿಂದೆ, ಜೊತೆಗೆ ಪಲ್ಯನೂ. ಸೊ ಈವ್ನಿಂಗ್ ಟೀ ಕುಡಿದ್ಬಿಟ್ಟು ನೈಟ್ಗೆ ಪಪಾಯ ಮತ್ತು ಬನಾನಾ ತಿಂದೆ. ಆಮೇಲೆ ನಾನು ಪುಡಿ ಮಾಡಬೇಕಿತ್ತು, ಚಟ್ನಿ ಪುಡಿ. ಸೊ ಅದಕ್ಕೆ ಮಿಕ್ಸ್ ಚಟ್ನಿ ಪುಡಿ ಮಾಡೋಣ ಅಂತ ಸೊ ಅಗಸೆ, ಶೇಂಗಾ, ಕಡ್ಲಿ, ಕೊಬ್ಬರಿ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡಿದೆ. ಅದನ್ನು ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.